ವೀಕ್ಷಕರೇ, ನಿತ್ಯ ಸಂಜೀವಿನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೀತಿ. ವೀಕ್ಷಕರೇ, ಇಂದಿನ ಜೀವನ ಶೈಲಿಯಲ್ಲಿ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಅದರಲ್ಲಿ ಬೆನ್ನು ನೋವಿನ ಸಮಸ್ಯೆ ಕೂಡ ಒಂದು. ಬೆನ್ನು ನೋವಿನ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಎಲಿವೇಟ್ ಕ್ಲಿನಿಕ್ನ ಡಾಕ್ಟರ್ ಜಾವೇದ್ ಖಾನ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ಇತ್ತೀಚಿನ ದಿನಗಳಲ್ಲಿ ಬೆನ್ನು ನೋವಿನ ಸಮಸ್ಯೆ ಅನ್ನೋದು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಹೋಗ್ತದೆ. ಅದರಲ್ಲಿ ನಿಮ್ಮ ಎಲಿಮಿನೇಟ್ ಪೇಯ್ನ್ ಕ್ಲಿನಿಕ್ಕಲ್ಲಿ ಯಾವ ರೀತಿ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ, ಏನು ಹಾಗಂದ್ರೆ ಅಂತ? ಅಲಿವಿಯೇಟ್ ಪೇಯ್ನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್. ಈಗ ಅಲಿವಿಯೇಟ್ ಪೇಯ್ನ್ ಕ್ಲಿನಿಕ್ ಬಂದು ಒಂದು ನೋವು ನಿವಾರಣೆ ಕ್ಲಿನಿಕ್. ಇಲ್ಲಿ ಹಲವಾರು ಡಾಕ್ಟರ್ಸ್ ಇದ್ದಾರೆ. ನೋವು ನಿವಾರಣೆ ಡಾಕ್ಟರ್ ಅಂದರೆ ಪೇಯ್ನ್ ಮೆಡಿಸನ್ ಡಾಕ್ಟರ್ಸ್, ಮೂಳೆ ಡಾಕ್ಟರ್, ಆರ್ಥೋಪೆಡಿಷಿಯನ್ಸ್, ಫಿಸಿಯೋಥೆರಪಿಸ್ಟ್, ಡಯಟಿಷಿಯನ್, ಸೈಕಾಲಜಿಸ್ಟ್, ನಾವೆಲ್ಲ ಒಗ್ಗಟ್ಟಾಗಿ ಒಂದು ಟೀಮ್ ಥರ ನಾವು ಇಲ್ಲಿ ಕೆಲಸ ಮಾಡ್ತೀವಿ. ನಮ್ಮ ಲಕ್ಷ್ಯ ಬಂದುಬಿಟ್ಟು ರೋಗಿಯ ನೋವು ನಿವಾರಣೆ. ಓಕೆ, ಎಷ್ಟು ವರ್ಷದಿಂದ ಈ ಒಂದು ಕ್ಲಿನಿಕ್ ಓಪನ್ ಇದೆ ಅಂತ? 2 ವರ್ಷ ಮೇಲೆ ಆಗಿದೆ ನಮ್ಮ ಕ್ಲಿನಿಕ್ ಓಪನ್ ಆಗಿ. 3 ಬ್ರಾಂಚಸ್ ಇದೆ ನಮ್ಮದು. ದಾಸರಹಳ್ಳಿ, ಪೀಣ್ಯ, ಸದಾಶಿವನಗರ, ಆಮೇಲೆ ಇಂದ್ರಾನಗರ. ಓಕೆ, ಇವಾಗ ಪೇಯ್ನ್ ಟ್ರೀಟ್ಮೆಂಟ್ ಅಂದರೆ ಯಾವೆಲ್ಲ ಪೇಯ್ನ್ಗಳಿಗೆ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ? ಈಗ ಜನರಿಗೆ ನೋವು ಬಂದುಬಿಟ್ಟು ತಲೆಯಿಂದ ತಗೊಂಡು ಹಿಂಬಡಿ ತನಕ. ಈಗ ತಲೆನೋವು, ಹೆಡ್ಏಕ್, ಆಮೇಲೆ ಕತ್ತು ನೋವು, ಭುಜ ನೋವು, ಬೆನ್ನು ನೋವು, ಮಂಡಿ ನೋವು, ಹಿಂಬಡಿ ಎಲ್ಲ ಮೈಯಲ್ಲಿ ಎಲ್ಲಿ ನೋವು ಇದೆಯೋ ಆ ಎಲ್ಲ ನೋವುಗಳಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಕ್ಯಾನ್ಸರ್ ರೋಗಿಗಳಿಗೆ, ಅವರಿಗೆ ನೋವು ತುಂಬ ಜಾಸ್ತಿ ಇರುತ್ತೆ, ಅವರನ್ನು ಕೂಡ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಓಕೆ, ಇವಾಗ ಬೆನ್ನು ನೋವಿನ ಸಮಸ್ಯೆ ಅಂದರೆ ತುಂಬ ಜನ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಬೆನ್ನು ನೋವಿನ ಸಮಸ್ಯೆಗೆ ಏನೆಲ್ಲ ಕಾರಣಗಳಿದೆ, ಯಾವೆಲ್ಲ ರೀತಿಯಿಂದ ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ ಅಂತ? ಬೆನ್ನು ನೋವು ಬಗ್ಗೆ ಹೇಳೋಕ್ಕೆ ಮುಂಚೆ ನಾನು ಮೊದಲು ಇದು ಒಂದು ಮಾಡೆಲ್ ಇದೆ ನನ್ನ ಜೊತೆಯಲ್ಲಿ. ಇದು ಬಂದುಬಿಟ್ಟು ನಮ್ಮ ಬೆನ್ನಿದೆ ಅಲ್ವಾ, ಅದರ ಮಾಡೆಲ್. ಇದು ನೀವು ಮುಂದೆಯಿಂದ ನೋಡ್ತಿದ್ದೀರಾ, ಇದು ಹಿಂದೆಯಿಂದ ನೋಡ್ತಿದ್ದೀರಾ, ಆಯಿತಾ? ಈಗ ನೀವು ನೋಡಿದರೆ ಇದು ಬಂದುಬಿಟ್ಟು ಒಂದು ಸ್ಟ್ರೇಟ್ ಲೈನ್ ಥರ ಇಲ್ಲ, ಕರ್ವ್ ಆಗಿದೆ ನೋಡಿ. ಇದೇ ಬಂದುಬಿಟ್ಟು ನಮ್ಮ ಬೆನ್ನಲ್ಲಿ ಹಲವಾರು ಮೂಳೆ ಇದೆ. ಒಂದು ಮೇಲೆ ಒಂದು ಬ್ಲಾಕ್ ಆಫ್ ಬೋನ್ಸ್ ಅಂತ ಹೇಳ್ತೀವಿ, ಒಂದು ಮೇಲೆ ಒಂದು ಅರೇಂಜ್ ಆಗಿದೆ. ಈಗ ನೀವು ನೋಡಿದರೆ ಮಧ್ಯದಲ್ಲಿ ಇದು ವೈಟ್ ಥರ ಕಾಣಿಸಿದೆ ಅಲ್ವಾ, ಇದನ್ನು ನಾವು ಡಿಸ್ಕ್ ಅಂತ ಹೇಳ್ತೀವಿ. ಈಗ ಬೆನ್ನು ನೋವಿಗೆ ಮೋಸ್ಟ್ ಕಾಮನ್ ಅಂದರೆ ತುಂಬ ಕಾಮನ್ ಆಗಿ ಕಾಸ್ ಇರೋದು ಸ್ಲಿಪ್ ಡಿಸ್ಕ್ ಅಂತ ಹೇಳ್ತೀವಿ. ನೀವೆಲ್ಲರೂ ಕೇಳು ಇರ್ತೀರ ಸ್ಲಿಪ್ ಡಿಸ್ಕ್ ಅಂದರೆ ಏನಂತ. ಸ್ಲಿಪ್ ಡಿಸ್ಕ್ ಅಂದರೆ ಏನಿಲ್ಲ, ಇದು ವೈಟ್ ಕಲರ್ ಕಾಣಿಸ್ತಿದೆಯಲ್ವಾ, ಇದು ಈ ಜಾಗದಿಂದ ಏನಾದರೂ ಸ್ವಲ್ಪ ಹೊರಗಡೆ ಬಂದರೆ ಅದನ್ನು ನಾವು ಸ್ಲಿಪ್ ಡಿಸ್ಕ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇದು ನೋಡಿದರೆ ಇದು ಬಂದುಬಿಟ್ಟು ಆ ಜಾಗದಲ್ಲಿದೆ. ಇದು ರೆಡ್ ಕಲರ್ ಕಾಣಿಸ್ತಿದೆಯಾ ನಿಮಗೆ, ಇದು ಹೊರಗಡೆ ಬಂದಿದೆ. ಇದನ್ನು ನಾವು ಸ್ಲಿಪ್ ಡಿಸ್ಕ್ ಅಂತ ಹೇಳ್ತೀವಿ. ಇದರಿಂದ ಬೆನ್ನೋವು ಶುರುವಾಗುತ್ತೆ. ಬೆನ್ನೋವೇ ಅಲ್ಲ, ಇಲ್ಲಿ ಈ ಹೊರಗಡೆ ಬಂದಿರೋ ಡಿಸ್ಕ್ ಏನಾದರೂ ಅಕ್ಕಪಕ್ಕ ನರ ಮೇಲೆ ಹೋಗ್ಬಿಟ್ಟು ಕೂತ್ಕೊಂಡ್ರೆ, ಇದು ಯೆಲ್ಲೋ ಕಲರ್ ಇರೋದು ನರಗಳು, ಆಯಿತಾ? ನರ ಮೇಲೆ ಹೋಗ್ಬಿಟ್ಟು ಕೂತ್ಕೊಂಡ್ರೆ ಬೆನ್ನಿಂದ ತೆಗೆದು ಕಾಲು ತನಕ ನೋವು ಶುರುವಾಗುತ್ತೆ. ಇನ್ನು ಬೇರೆ ಕಾರಣಗಳು ಬೆನ್ನೋವಿಗೆ ಬಂದುಬಿಟ್ಟು ಏನಾದರೂ ಯಾರಿಗಾದರೂ ಏಟಾಗಿದೆ, ಫ್ರ್ಯಾಕ್ಚರ್ ಆಗಿದೆ, ಅದು ಒಂದು ಕಾರಣ. ಇನ್ನೊಂದು ಕಾರಣ ಬಂದುಬಿಟ್ಟು ಆರ್ಥರೈಟಿಸ್. ಈಗ ಹೇಗೆ ಮಂಡಿ ಸೋದೋಗುತ್ತೆ ವಯಸ್ಸಿಂದ, ಆ ಥರ ಬೆನ್ನಲ್ಲೂ ಇದು ಜಾಯಿಂಟ್ಸ್ ಎಲ್ಲ ಇದೆಯಲ್ವಾ, ಇವು ಕೂಡ ಸೋದೋಗುತ್ತೆ. ಅದರಿಂದನೂ ನೋವುಗಳು ತುಂಬ ಜಾಸ್ತಿ ಆಗುತ್ತೆ, ಆಯಿತಾ? ಆಮೇಲೆ ಇನ್ನೊಂದು ಬಂದುಬಿಟ್ಟು ಏನಾದರೂ ಬೆನ್ನಲ್ಲಿ ಕ್ಯಾನ್ಸರ್ ಆಗಿದೆ ಏನಾದರೂ ಇದ್ದರೆ ಅದರಿಂದ ಕೂಡ ನೋವು ಬರ್ಬೋದು. ಓಕೆ, ಇವಾಗ ನೀವು ಹೇಳಿದ್ರಿ ಜಾಯಿಂಟ್ ಪೇಯ್ನ್ ಅಂತ ಹೇಳಿದ್ರಿ, ಜೊತೆಗೆ ಡಿಸ್ಕ್ ಕೂಡ ಅದು ಒಂದೊಂದು ಸಲ ಸ್ಲಿಪ್ ಆಗುತ್ತೆ. ಆ ಥರ ಆದಾಗ ಏನಕ್ಕೆ ಸ್ಲಿಪ್ ಆಗುತ್ತೆ, ಏನಾದ್ರು ಮೇನ್ ಕಾರಣ ಇರ್ಬೋದಾ, ಹೇಗೆ ಅಂತ? ಡಿಸ್ಕ್ ಬಂದುಬಿಟ್ಟು ಸ್ಲಿಪ್ ಆಗೋಕ್ಕೆ ತುಂಬ ಕಾಮನ್ ಕಾರಣ ಏನಂದರೆ, ನಾವು ಏನಾದರೂ ಭಾರಿ ವಸ್ತು ಎತ್ತಿದ್ರೆ. ಈಗ ಜನರು ಎಸ್ಪೆಷಲಿ ಯಂಗ್ ಪಾಪ್ಯುಲೇಷನ್ ಅವರು ಬಂದುಬಿಟ್ಟು ಬಾಡಿ ಬಿಲ್ಡಿಂಗ್ ಮಾಡ್ತಾರೆ, ಜಿಮ್ಗೆ ಹೋಗ್ತಾರೆ. ಆವಾಗ ಯಾರಾದರೂ ಟ್ರೈನರ್ ಇಲ್ಲ, ಹಾಗೆ ತುಂಬ ಜಾಸ್ತಿ ವೇಟ್ ಏನಾದರೂ ಎತ್ತಿದ್ರೆ ಈ ಥರ ಪ್ರಾಬ್ಲಮ್ಸ್ ಬರ್ಬೋದು. ಆಮೇಲೆ ಮನೆಯಲ್ಲಿ ಹೆಂಗಸರು ಏನಾದರೂ ಜಾಸ್ತಿ ತೂಕ ಇರೋದು ವಸ್ತು ಎತ್ತಿದ್ರೆ ಈ ಥರ ಕೂಡ ಆಗ್ಬೋದು. ಆಮೇಲೆ ಏನಾದರೂ ಬಿದ್ದೋದ್ರೆ ಅದರಿಂದ ಕೂಡ ಸ್ಲಿಪ್ ಡಿಸ್ಕ್ ಆಗ್ಬೋದು. ಓಕೆ, ನಿಮ್ಮ ಒಂದು ಎಲಿವೇಟರ್ ಪೇಯ್ನ್ ಕ್ಲಿನಿಕಲ್ಲಿ ಯಾವೆಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ, ಯಾವ ರೀತಿ ಒಂದು ಟ್ರೀಟ್ಮೆಂಟನ್ನು ನೀವು ಕೊಡ್ತೀರಾ ಅಲ್ಲಿ ಅಂತ? ಅಲಿವಿಯೇಟ್ ನೋವು ನಿವಾರಣೆ ಕ್ಲಿನಿಕಲ್ಲಿ ನಾವು ಬಂದುಬಿಟ್ಟು ಸರ್ಜರಿ ಮಾಡದೆ, ಶಸ್ತ್ರ ಇಲ್ಲದೆ ನೋವು ನಿವಾರಣೆ ಮಾಡ್ತೀವಿ, ಚಿಕಿತ್ಸೆ ಕೊಡ್ತೀವಿ. ಏನಕ್ಕಂದರೆ ಈಗ ಬೆನ್ನೋವಿಗೆ ಹಲವಾರು ಕಾರಣ ಇರ್ಬೋದು. ಅದಕ್ಕೆ ಎಲ್ಲ ಕಾರಣಗಳಿಗೆ ಸರ್ಜರಿನೇ ಒಂದು ಆಪ್ಷನ್ ಅಂತ ನಾವು ಹೇಳೋಕ್ಕಾಗಲ್ಲ.
ತುಂಬ ಕಾರಣಗಳಿಗೆ ಆಪ್ರೇಷನ್ ಮಾಡದೆ ನೋವು ನಿವಾರಣೆ ಮಾಡ್ಬೋದು. ನಾವು ಇಲ್ಲಿ ಬಂದುಬಿಟ್ಟು ಇಂಜೆಕ್ಷನ್ಸ್ ಮೂಲಕ, ಇಂಜೆಕ್ಷನ್ಸ್ ಅಂದರೆ ಏನು, ಬರೀ ಮಾಮೂಲಿ ಸೂಜಿ ತಗೊಳ್ಳೋದು ಆ ಥರ ಏನಿಲ್ಲ. ನಾವು ಬಂದುಬಿಟ್ಟು ಎಕ್ಸಾಕ್ಟಾಗಿ ಎಲ್ಲಿ ತೊಂದರೆ ಆಗಿದೆ ಆ ಕಡೆಗೆ ನಾವು ಬಂದುಬಿಟ್ಟು ನೋಡಿ ಇಮೇಜ್ ಗೈಡೆನ್ಸ್ ಅಂತ ಹೇಳ್ತೀವಿ, ಎಕ್ಸ್ರೇ ಮೆಷಿನ್, ಅಲ್ಟ್ರಾಸೌಂಡ್ ಮೆಷಿನ್ ಇದೆಲ್ಲ ನಾವು ಉಪಯೋಗ ಮಾಡಿ ಆ ಎಕ್ಸಾಕ್ಟ್ ಜಾಗದಲ್ಲಿ ಹೋಗಿಬಿಟ್ಟು ನಾವು ಇಂಜೆಕ್ಷನ್ ಕೊಡ್ತೀವಿ. ಆ ಜಾಗದಲ್ಲಿ ಇಂಜೆಕ್ಷನ್ ಕೊಟ್ಟರೆ ಏನಾಗುತ್ತೆ, ನೋವು ಎಲ್ಲಿಂದ ಬರ್ತಾ ಇದೆಯೋ ಅಲ್ಲಿಂದನೇ ಅದನ್ನು ನಾವು ನಿಲ್ಲಿಸಬಹುದು. ಓಕೆ, ಇವಾಗ ಏನಾಗುತ್ತೆ ಅಂತಂದರೆ ಏಜ್ಡ್ ಪರ್ಸನ್ ಇರ್ತಾರೆ, ಅವ್ರಿಗೆ ಮೂಳೆಗಳು ಕೂಡ ಸೌದು ಹೋಗಿರುತ್ತೆ. ಅಂದರೆ ಮೂಳೆಗಳು ಸೌದು ಪೇಯ್ನ್ ಆಗೋದು, ಕುತ್ಕೊಳ್ಳೋಕ್ಕೆ ಅಂದರೆ ಕೂತ್ರೆ ಎದ್ದೇಳೋಕ್ಕಾಗಲ್ಲ, ಆ ಥರ ಒಂದು ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ತಾ ಇರುತ್ತೆ. ನಿಮ್ಮಲ್ಲಿ ಏನಕ್ಕೆ ಮೂಳೆಗಳು ಸವೆತ ಉಂಟಾಗುತ್ತೆ, ಅದಕ್ಕೇನಾದರೂ ಟ್ರೀಟ್ಮೆಂಟ್ ಇದೆಯಾ ಅಂತ? ಹೌದು, ಈಗ ವಯಸ್ಸಾಗಿರೋರಿಗೆ ನಾನು ನಿಮಗೆ ಹೇಳಿದೆ, ಈಗ ಆರ್ಥರೈಟಿಸ್ ಅಂದರೆ ಅದೇ ಮೂಳೆ ಸೋದೋಗೋದು, ಅದು ತುಂಬ ಕಾಮನ್. ಅವರಲ್ಲಿ ಬಂದುಬಿಟ್ಟು ಅವರು ಜಾಸ್ತಿ ಜನ ಮಾತ್ರೆ ತಗೋತಾರೆ, ಇಲ್ಲ ಅಂದರೆ ವಾಕಿಂಗ್ ಹೋಗ್ತೀವಪ್ಪ ನಾವು, ನೋವು ಕಡಿಮೆ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಸಾಕಷ್ಟು ಜನರಿಗೆ ನೋವು ಕಡಿಮೆ ಆಗಲ್ಲ. ಅವರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಯಾವ ಕಡೆ ಫಾರ್ ಎಕ್ಸಾಂಪಲ್ ಈಗ ಮಾಡಲಲ್ಲಿ ಮತ್ತೆ ನಿಮಗೆ ತೋರಿಸ್ಬೇಕಂದ್ರೆ, ಇದು ಜಾಯಿಂಟ್ಸ್ ಕಾಣಿಸಿದೆಯಾ, ಇದು ಬಂದುಬಿಟ್ಟು ಕೂತ್ಕೊಳ್ಳೋದು ಬೋನ್, ಇದನ್ನು ನಾವು ಸೇಕ್ರಮ್ ಅಂತ ಹೇಳ್ತೀವಿ, ಇದು ಪೆಲ್ವಿಕ್ ರೀಜನ್ ಅಂತ ಹೇಳ್ತೀವಿ. ನಾವು ಕೂತ್ಕೊಂಡ್ರೆ ಈ ಥರ ಕೂತ್ಕೋತೀವಿ. ಈ ಮೂಳೆಯಲ್ಲಿ, ಈ ಕಡೆ ಮೂಳೆಯಲ್ಲಿ ಆರ್ಥರೈಟಿಸ್ ಆಗೋದು ತುಂಬ ಕಾಮನ್. ಈಗ ವಯಸ್ಸು 50 ಮೇಲೆ ಹೋದರೆ ಬೆನ್ನೋವಿಗೆ ಮೋಸ್ಟ್ ಕಾಮನ್ ಕಾಸ್ ಬಂದುಬಿಟ್ಟು ಈ ಮೂಳೆಯಲ್ಲಿ ಆರ್ಥರೈಟಿಸ್ ಶುರು ಆಗೋದು. ನಾವೇನು ಮಾಡ್ತೀವಿ ಅಂದರೆ, ಈ ಮೂಳೆಯಲ್ಲಿ, ಈ ಜಾಯಿಂಟಲ್ಲಿ ಯಾವಾಗ ನೋವು ಉಂಟಾಗುತ್ತೋ ಆ ಎಕ್ಸಾಕ್ಟ್ ಜಾಯಿಂಟ್ ಒಳಗಡೆ ಒಂದು ಸೂಜಿ ತೊಗೊಂಡು, ಅದೇ ಎಕ್ಸ್ರೇ ಮೆಷಿನ್, ಅಲ್ಟ್ರಾಸೌಂಡ್ ಮೆಷಿನ್ ಎರಡೂ ನಾವು ಉಪಯೋಗಿಸಿ ಇಲ್ಲಿ ಒಳಗಡೆ ಹೋಗಿಬಿಟ್ಟು ಒಂದು ಇಂಜೆಕ್ಷನ್ ಕೊಡ್ತೀವಿ. ತಕ್ಷಣ ಅವರಿಗೆ ನೋವು ಕಡಿಮೆ ಆಗುತ್ತೆ. ಓಕೆ, ನೀವು ಹೇಳಿದ್ರಿ ಆರ್ಥರೈಟಿಸಿಂದ ಈ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅಂತಂದರೆ, ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಆರ್ಥರೈಟಿಸ್ ಅಂದರೆ ಏನು ಅಂತ. ಆರ್ಥರೈಟಿಸ್ ಅಂದರೆ ಏನು, ಯಾವ ರೀತಿ ಟೈಪ್ಸ್ ಇರುತ್ತೆ ಅದರಲ್ಲಿ ಅಂತ? ಆರ್ಥರೈಟಿಸಲ್ಲಿ ಬ್ರಾಡಾಗಿ ಹೇಳಬೇಕಂದ್ರೆ 2 ಟೈಪ್ಸ್ ಇದೆ. ಆರ್ಥರೈಟಿಸ್ ಬಂದುಬಿಟ್ಟು ವಯಸ್ಸವರಲ್ಲಿ ಮಾತ್ರ ಬರಬೇಕು ಅಂತ ಏನಿಲ್ಲ. ಈಗ ವಯಸ್ಸು ಕಡಿಮೆ ಇರೋರಿಗೆ ಅವರಲ್ಲೂ ಆರ್ಥರೈಟಿಸ್ ಬರ್ಬೋದು. ಅದನ್ನು ನಾವು ಇನ್ಫ್ಲಮೇಟ್ರಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇನ್ಫ್ಲಮೇಟ್ರಿ ಆರ್ಥರೈಟಿಸ್ ಅಂದರೆ ಏನು, ತುಂಬ ಜನ ರುಮಟಾಯ್ಡ್ ಆರ್ಥರೈಟಿಸ್ ಬಗ್ಗೆ ಕೇಳಿರ್ತಾರೆ. ರುಮಟಾಯ್ಡ್ ಆರ್ಥರೈಟಿಸ್ ಅಂದರೆ ಏನು, ಈಗ ಮೂಳೆ ಇರುತ್ತಲ್ವ, ಎಸ್ಪೆಷಲಿ ಕೈದು, ಇದು ಸ್ಮಾಲ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ಏನಾದರೂ ನೋವು ಶುರು ಆದರೆ, ಬೆನ್ನಲ್ಲಿ ನೋವು ಶುರು ಆದರೆ, ಮಂಡಿಯಲ್ಲಿ, ಮೊಣಕಾಲಲ್ಲಿ ನೋವು ಶುರು ಆದರೆ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅದು ರುಮಟಾಯ್ಡ್ ಆರ್ಥರೈಟಿಸ್ ಬಂದುಬಿಟ್ಟು ಕಡಿಮೆ ಜಾಸ್ತಿಯಾಗಿ ಯಾರಿಗೆ ತೂಕ ಜಾಸ್ತಿ ಇದೆಯೋ, ವಯಸ್ಸು ಕಡಿಮೆ ಇದೆಯೋ ಅವರಲ್ಲಿ ಕಾಮನ್ ಆಗಿ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಇನ್ನೊಂದು ಏನಂದರೆ, ಈ ಥರ ಆರ್ಥರೈಟಿಸಲ್ಲಿ ಯಾವ ಮೂಳೆ ಅಲ್ಲಿ ಆರ್ಥರೈಟಿಸ್ ಆಗಿದೆಯೋ ಅದು ಊದ್ಕೊಳ್ಳುತ್ತೆ, ಆಯಿತಾ, ತುಂಬ ನೋವಿರುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಬೇರೆ ಇರುತ್ತೆ. ಈಗ ವಯಸ್ಸು ಜಾಸ್ತಿ ಆಗಿರೋರಲ್ಲಿ ಆರ್ಥರೈಟಿಸ್ ಬಂದರೆ ಅದನ್ನು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇದು ಆಸ್ಟಿಯೋ ಆರ್ಥರೈಟಿಸ್ ಏನಕ್ಕಾಗುತ್ತೆ, ಮೂಳೆ ಸೋದೋಗಿರೋದ್ರಿಂದ. ಅದು ಬಂದುಬಿಟ್ಟು ಕಾಮನ್ ಆಗಿ ಮೊಣಕಾಲಲ್ಲಿ, ಮಂಡಿಯಲ್ಲಿ ಬರುತ್ತೆ. ಇನ್ನೊಂದು ಬಂದುಬಿಟ್ಟು ಭುಜದಲ್ಲಿ ಬರ್ಬೋದು, ಬೆನ್ನಲ್ಲಿ ಬರ್ಬೋದು. ಅಂಥವರಿಗೆ ಟ್ರೀಟ್ಮೆಂಟ್ ಮತ್ತೆ ಹೇಳಿದೆ ಅಲ್ವಾ ಬೇರೆ ಇರುತ್ತೆ. ಈಗ ಅಲಿವೇಟಲ್ಲಿ ಒಬ್ಬರು ಪೇಷಂಟ್ ಬಂದರೆ ನಮ್ಮ ಕೆಲಸ ಫಸ್ಟು ಏನಿರುತ್ತಂದರೆ, ಅವರಿಗೆ ಏನಾದರೂ ನೋವು ಇದ್ದರೆ ಏನಕ್ಕೆ ನೋವು ಆಗ್ತಾ ಇದೆ ಅದನ್ನು ಕಂಡುಹಿಡಿಬೇಕು. ಅದು ತೊಂದರೆ ಏನಾಗಿದೆ, ನೋವು ಏನಕ್ಕೆ ಆಗ್ತಾಯಿದೆ ಅದು ಒಂದು ಸತಿ ಗೊತ್ತಾದರೆ ಅದರ ಟ್ರೀಟ್ಮೆಂಟ್ ಇನ್ನೂ ಸುಲಭ ಆಗಿಬಿಡುತ್ತೆ. ಓಕೆ, ಇವಾಗ ಒಬೇಸಿಟಿನೂ ಕೂಡ ಈ ಒಂದು ಅಂದರೆ ಬೆನ್ನು ನೋವಿಗೆ ಸಮಸ್ಯೆಗೆ ಕಾರಣ ಆಗುತ್ತಾ, ಜೊತೆಗೆ ಕೀಲು ನೋವುಗಳು ಕೂಡ ಕಾಣಿಸ್ಕೊಳ್ತಾ ಇರುತ್ತೆ, ಒಬೇಸಿಟಿ ಕೂಡ ಕಾರಣ ಆಗುತ್ತಾ ಹೇಗೆ ಅಂತ? ಹೌದು, ಒಬೇಸಿಟಿ, ತೂಕ ಜಾಸ್ತಿ ಇದ್ದವರು ಅವರಲ್ಲಿ ಎಲ್ಲ ನೋವುಗಳಿಗೆ ಅದು ಒಬೇಸಿಟಿ ಮಾತ್ರ ಕಾರಣ. ಏನಕ್ಕಂದರೆ, ಈಗ ಇದು ಮಾಡಲ್ ತೋರಿಸಿದೆ ಅಲ್ವ ನಿಮಗೆ, ಇದು ಬಂದುಬಿಟ್ಟು ಬೆನ್ನದು ಮಾಡಲ್. ಈಗ ನಮ್ಮ ತೂಕ, ಶರೀರದ ಪೂರ್ತಿ ತೂಕ ಬಂದುಬಿಟ್ಟು ಈ ಬೆನ್ನಿಂದಾನೇ ಕೆಳಗಡೆ ಹೋಗುತ್ತೆ. ಈಗ ತೂಕ ಜಾಸ್ತಿ ಇದ್ದರೆ ಮೂಳೆಗಳ ಮೇಲೆ ಪ್ರೆಷರ್ ಇನ್ನೂ ಜಾಸ್ತಿ ಇರುತ್ತೆ, ಅದರಿಂದ ನೋವುಗಳು ಇನ್ನೂ ಜಾಸ್ತಿ ಕಂಡಾಗುತ್ತೆ ಒಬಿಸ್ ಜನರಲ್ಲಿ. ಓಕೆ, ನಿಮ್ಮ ಎಲಿವೇಟ್ ಪೇನ್ ಕ್ಲಿನಿಕಲ್ಲಿ ನೀವು ಹೇಳಿದ್ರಿ ಇಂಜೆಕ್ಷನ್ ಮೂಲಕ ನಾವು ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ. ಬರೀ ಅದೊಂದರಿಂದನೇ ಕೊಡ್ತೀರಾ, ಇಲ್ಲ PRF ಕೋಲ್ಡ್ ಆ ಥರ ಒಂದು ಟ್ರೀಟ್ಮೆಂಟಿಂದನೂ ಕೊಡ್ತೀರಾ? ಏನು ಹಾಗಾದರೆ PRF ಕೋಲ್ಡ್ ಟ್ರೀಟ್ಮೆಂಟ್ ಅಂದರೆ ಏನು ಅಂತ? ಈಗ ನಾನು ನಿಮಗೆ ಹೇಳ್ತಾ ಇದ್ದೆ, ಇಂಜೆಕ್ಷನ್ಸಿಂದ ನಾವು ನೋವು ನಿವಾರಣೆ ಮಾಡ್ತೀವಿ ಅಂತ. ಅದರಲ್ಲಿ ತುಂಬ ಪ್ರಕಾರಗಳಿವೆ. ಈಗ ಕಾಮನ್ ಆಗಿ ಕೂಲ್ ರೇಡಿಯೋ ಫ್ರೀಕ್ವೆನ್ಸಿ, ಕೂಲ್ RF ಅಂತ ಹೇಳ್ತೀವಿ ಅದನ್ನು.
ಇದರಿಂದ ನಾವೇನು ಮಾಡ್ತೀವಿ ಅಂದರೆ ಯಾವ ಜಾಯಿಂಟಿಂದ ಯಾವ ಮೂಳೆಯಿಂದ ನೋವು ಉಂಟಾಗ್ತಿದೆಯೋ ಆ ಮೂಳೆಯಿಂದ ನೋವು ಉಂಟಾಗಬೇಕಂದ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿ ನರದಿಂದನೇ ಅದು ಬರೋದು. ಅಲ್ಲಿಂದ ನೋವು ತೆಗೆದು ನರಗಳು ನಮ್ಮ ಬ್ರೈನ್ ಇದೆಯಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಹೇಳುತ್ತೆ ಅಲ್ಲಿ ನೋವು ಬರ್ತಿದೆ ಅಂತ. ಈ ಕೂಲ್ಡ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆ ನರಗಳನ್ನು ನಾವು ಕಂಡು ಹಿಡಿದು ಅದನ್ನು ಬ್ಲಾಕ್ ಮಾಡಿಬಿಡ್ತೀವಿ. ಆ ನರಗಳ ಕೆಲಸ ಏನೂ ಇಲ್ಲ, ಬರೀ ನೋವು ತಗೊಂಡು ಹೋಗೋದು. ಇನ್ನೊಂದು ಹೊಸ ಚಿಕಿತ್ಸೆ ನಾವೇನು ಮಾಡ್ತೀವಿ ಅಂದರೆ ಎಂಡೋಸ್ಕೋಪಿಕ್ ಡಿಸ್ಕೆಕ್ಟಮಿ ಅಂತ ಇದನ್ನು ಹೇಳ್ತೀವಿ. ಎಂಡೋಸ್ಕೋಪಿಕ್ ಡಿಸ್ಕೆಕ್ಟಮಿ ಅಂದರೆ ಏನು? ಈಗ ಮುಂಚೆ ಎಲ್ಲ ಯಾರಿಗಾದರೂ ಸ್ಲಿಪ್ ಡಿಸ್ಕ್, ಈಗ ಇದು ಸ್ಲಿಪ್ ಡಿಸ್ಕ್ ಅಂತ ಹೇಳಿದೆ, ಯಾರಿಗಾದರೂ ಸ್ಲಿಪ್ ಡಿಸ್ಕ್ ಈ ಥರ ಆಗ್ತಾ ಇದ್ದರೆ ಮುಂಚೆ ಎಲ್ಲ ಏನಾಗ್ತಾಯಿತ್ತು, ಆಪ್ರೇಷನ್ ಮಾಡಿಯೇ ಅದಕ್ಕೆ ಸರಿ ಮಾಡ್ಬೋದಾಗಿತ್ತು. ಆಪ್ರೇಷನ್ ಅಂದರೆ ಏನು? ದೊಡ್ಡ ಕಟ್ ಮಾಡಿಬಿಟ್ಟು ಬೆನ್ನಲ್ಲಿ ಆಮೇಲೆ ಅದನ್ನು ದೊಡ್ಡ ಪ್ರೊಸೀಜರ್ ಅದು ಆಪ್ರೇಷನ್ ಮಾಡಬೇಕಾಗಿತ್ತು. ಈಗ ಬಂದುಬಿಟ್ಟು ಎಂಡೋಸ್ಕೋಪಿಕ್ ಡಿಸ್ಕೆಕ್ಟಮಿಯಲ್ಲಿ ನಾವೇನು ಮಾಡ್ತೀವಿ, ಜಸ್ಟ್ ಕೀ ಹೋಲ್ ಸರ್ಜರಿ. ಈಗ ಕೀ ಹೋಲ್ ಸರ್ಜರಿ ಅಂದರೆ ಏನು? ನೀವು ಕೇಳಿರ್ತೀರ, ಮುಂಚೆ ಅಪೆಂಡಿಸೆಕ್ಟಮಿ ಆಗ್ತಾಯಿತ್ತು, ಕಟ್ ಮಾಡಿಬಿಟ್ಟು. ಈಗ ಲ್ಯಾಪ್ರೋಸ್ಕೋಪಿಕ್ ಅಪೆಂಡಿಸೆಕ್ಟಮಿ ಆಗ್ತಾಯಿದೆ, ಲ್ಯಾಪ್ರೋಸ್ಕೋಪಿಕ್ ಗಾಲ್ ಬ್ಲಾಡರ್ ರಿಮೂವಲ್ ಆಗ್ತಾಯಿದೆ. ಎಲ್ಲ ಬಂದುಬಿಟ್ಟು ಒಂದು ಚಿಕ್ಕ ಹೋಲ್ ಮಾಡಿಬಿಟ್ಟು ಅದರ ಒಳಗಡೆ ಒಂದು ಟ್ಯೂಬ್ ಕಳಿಸಿ ಆ ಟ್ಯೂಬಲ್ಲಿ ಚಿಕ್ಕ ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾ ಮೂಲಕ ನಾವು ನೋಡಿಬಿಟ್ಟು ಅದು ಏನು ಹೊರಗಡೆ ಬಂದಿದೆಯೋ ಡಿಸ್ಕ್ ಮೆಟೀರಿಯಲ್ನ ನಾವು ಒಂದು ಸ್ಮಾಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಹಾಕಿಬಿಟ್ಟು ಅದನ್ನು ಹೊರಗಡೆ ತೆಗಿತೀವಿ. ಅದು ಹೊರಗಡೆ ತೆಗೆದ್ರೆ ಆಪ್ರೇಷನ್ ಮಾಡೋ ಥರನೇ ಸೇಮ್ ರಿಲೀಫ್ ಬರುತ್ತೆ ಪೇಷಂಟ್ಗೆ. ಓಕೆ, ಇವಾಗ ನೀವೇ ಹೇಳಿದ್ರಿ ಈ ರೀತಿ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಅಂತ. ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಆಗಲ್ವಾ? ಎಷ್ಟು ದಿನದಲ್ಲಿ ಅದು ಗುಣಮುಖ ಆಗುತ್ತೆ ಅಂತ? ಸೈಡ್ ಎಫೆಕ್ಟ್ಸ್, ಈಗ ಸೈಡ್ ಎಫೆಕ್ಟ್ಸ್ ಅಂತ ನಾವು ಏನಾದರೂ ಒಂದು ಚಿಕಿತ್ಸೆ ಇದ್ದರೆ ಫಸ್ಟು ನಮ್ಮ ಮೈಂಡ್ಗೆ ಏನು ಬರುತ್ತೆ, ಸೈಡ್ ಎಫೆಕ್ಟ್ಸ್ ಏನಿರುತ್ತಪ್ಪ ಇದರದ್ದು ಅಂತಲೇ ಬರುತ್ತೆ. ಅದಕ್ಕೋಸ್ಕರ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿ ನಾವು ಮಾಡೋದು ಎಲ್ಲ ಪ್ರೊಸೀಜರ್ಸ್ ಬಂದುಬಿಟ್ಟು ಡೇ ಕೇರ್ ಅಂತ ಹೇಳ್ತೀವಿ. ಈಗ ಡೇ ಕೇರ್ದು ಅರ್ಥ ಏನು? ಡೇ ಕೇರ್ ಅಂದರೆ ಬೆಳಗ್ಗೆ ಪೇಷಂಟ್ ಬರ್ತಾರೆ, ಮ್ಯಾಕ್ಸಿಮಮ್ 2-3 ಗಂಟೆಯಲ್ಲಿ ಪ್ರೊಸೀಜರ್ ಮುಗ್ದೋಗುತ್ತೆ, ಆಮೇಲೆ ಅವರು ಮನೆಗೆ ಹೋಗ್ಬೋದು. ಅದು ಡೇ ಕೇರ್ ಅಂದರೆ ಹಾಸ್ಪಿಟಲಲ್ಲಿ ಇರೋದು ಅವಶ್ಯಕತೆ ಇಲ್ಲ. ಸೆಕೆಂಡ್ ಬಂದುಬಿಟ್ಟು ಏನಂದರೆ ನಾವು ಅನಸ್ತೀಶಾ ಕೊಡದೆ ಪ್ರೊಸೀಜರ್ಸ್ ಎಲ್ಲ ಮಾಡ್ತೀವಿ. ಈಗ ಅನಸ್ತೀಶಾ ಅಂದರೆ ಏನು? ಪೇಷಂಟ್ಗೆ ಬೇಸಿಕಲಿ ಜ್ಞಾನ ತಪ್ಪಿಸಬೇಕು ಅಲ್ವಾ? ಈಗ ಜ್ಞಾನ ತಪ್ಪಿಸಿದ್ರೆ ಮತ್ತೆ ಜ್ಞಾನ ಬರಬೇಕು, ಅದರಿಂದ ಬೇರೆ ಬೇರೆ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಕಾಂಪ್ಲಿಕೇಶನ್ಸ್ ಇರುತ್ತೆ. ಇಲ್ಲಿ ನಾವು ಲೋಕಲ್ ಅನಸ್ತೀಶಾ ಅಂದರೆ ಏನು? ಯಾವ ಕಡೆ ನಾವು ಅದು ಸ್ಮಾಲ್ ಹೋಲ್ ಮಾಡಬೇಕೋ ಆ ಕಡೆ ಹೋಗಿಬಿಟ್ಟು ಲೋಕಲ್ ಅನಸ್ತೀಶಾ ಹಾಕಿಬಿಡ್ತೀವಿ, ಅಂದರೆ ಮಾಡಿಬಿಡ್ತೀವಿ. ಅಲ್ಲಿ ನೋವು ಏನು ಗೊತ್ತಾಗಲ್ಲ. ಅದರ ಮೂಲಕ ನಾವು ಒಳಗಡೆ ಸೂಜಿ ಹಾಕಬೇಕು, ಟೆಲಿಸ್ಕೋಪ್ ಹಾಕಬೇಕು, ಕ್ಯಾಮ್ರಾ ಹಾಕಬೇಕು, ಅದರಿಂದ ಮಾಡ್ತೀವಿ. ಇನ್ನೊಂದು ಏನಂದರೆ ಪೇಷಂಟ್ ಬಂದುಬಿಟ್ಟು ಆ ದಿನಾನೇ ನಡಿಬೋದು. ಈಗ ಏನಾದರೂ ಆಪ್ರೇಷನ್ ಆದರೆ ಏನು ಹೇಳ್ತಾರೆ, ಬೆಡ್ ರೆಸ್ಟ್ ಮಾಡಬೇಕಪ್ಪ, ನೀವು ಮಲ್ಕೊಂಡಿರಬೇಕು, 1 ವಾರ ಮಲ್ಕೊಂಡಿರಬೇಕು, ಇಲ್ಲ 4-5 ದಿನ ಮಲ್ಕೊಂಡಿರಬೇಕು ಅಂತ. ಆಮೇಲೆ ನಿಧಾನವಾಗಿ ನೀವು ಎಕ್ಸಸೈಸಸ್ ಮಾಡಿಬಿಟ್ಟು ಮತ್ತೆ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೋಬೋದು, ಆಮೇಲೆ ನೀವು ನಡಿಬೋದಂತ. ಈ ಥರ ಏನೂ ಇಲ್ಲ. ಇಲ್ಲಿ ಇದು ಪ್ರೊಸೀಜರ್ ಮಾಡಿದ ಮೇಲೆ ಸೇಮ್ ದಿನಾನೇ ನೀವು ನಡಿಬೋದು. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರಿಗೆ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಹಾಗೆಯೇ ಎಲಿಮಿನೇಟ್ ಪೇನ್ ಕ್ಲಿನಿಕ್ನಲ್ಲಿ ಸಾಕಷ್ಟು ಮಂದಿ ಟ್ರೀಟ್ಮೆಂಟನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅವರು ತಮ್ಮ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಯಾವ ರೀತಿ ಹಂಚಿಕೊಂಡಿದ್ದಾರೆ ನೋಡೋಣ ಬನ್ನಿ. ನಮ್ಮ ಹೆಸರು ಭೂಮಿನಾಥನ್. ತುಂಬ ದಿವಸ ನಮಗೆ ಸೊಟ್ಟೆ ನೋವು ಜಾಸ್ತಿ ಆಗಿದೆ ಮೇಲೆ ಎಷ್ಟೋ ಹಾಸ್ಪಿಟ್ಲ್ ನೋಡಿದ್ದೀನಿ, ನಮಗೆ ಇನ್ನೂ ಇದಾಗಲ್ಲ ಅಷ್ಟೇ. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದ್ದಾರೆ, ಅದು ನೇಮನ ಹೆಸರು, ಅದು ಅಲ್ವೆಟ್ ಹಾಸ್ಪಿಟಲ್, ಅಲ್ಲಿ ಹೋಗಿ ಕೇಳೋರು ಹೇಳಿದ್ದಾರೆ. ಆಮೇಲೆ ಡಾಕ್ಟ್ರ್ ಪಾಸ ಹೋಗಿ ಕೇಳಿದ್ದೀನಿ ನಾನು. ಹೋಗಿ ಕೇಳಿದ ಮೇಲೆ ಈಗ ಇದು ಪ್ರಾಬ್ಲಮ್ ಥರ ಇದೆ, ಚಿನ್ನ ಆಪ್ರೇಷನ್ ಮಾಡಬೇಕು ಹಾಗೇ ಹೇಳಿದ್ದಾರೆ ಅವರು. ಆಪ್ರೇಷನ್ ಮಾಡೋದು ಬಗ್ಗೆ ಹೇಳಿದಾಗ ಆಮೇಲೆ ಪೇಮೆಂಟ್ ಏನೋ ಹೇಳಿದ್ದೀನಿ, ಪರವಾಗಿಲ್ಲ ಬನ್ನಿ ನಾನು ಮಾಡಿಕೊಡ್ತೀವಿ ಬನ್ನಿ ಅಭಿ ಹೇಳಿದ್ದಾರೆ. ಆಮೇಲೆ ಹೋಗಿದ್ದೀನಿ ನಾನು. ಹೋಗಿದ ಮೇಲೆ ಅಲ್ಲೇ ಆಪ್ರೇಷನ್ ಮಾಡಿದ್ದಾರೆ. ಚಿನ್ನ ಆಪ್ರೇಷನ್ ಜಾಸ್ತಿ ಇಲ್ಲ, ಆಪ್ರೇಷನ್ ಮಾಡಿದ್ದಾರೆ. ಮತ್ತು ಅವರು 2 ಅವರ್ ಮಾಡಬೇಕು. ಮಾಡಿದ ಮೇಲೆ ಆಚೆ ಕಡೆ ತೆಗಿದ್ದಾರೆ. ಆಚೆ ಕಡೆ ತೆಗೆದ ಮೇಲೆ ಅವರು 2 ಅವರ್ ರೆಸ್ಟ್ ಮಾಡಿಬಿಟ್ಟು ಅಲ್ಲಿ ಹಾಸ್ಪಿಟ್ಲಿ ಆಮೇಲೆ ಮನೆಗೆ ಕಳಿಸಿದ್ದಾರೆ. ಕಳಿಸಿದ ಮೇಲೆ ಇಲ್ಲೇ ಒಂದು 1 ವಾರ ಮನೇಲೇ ಇದ್ದೀನಿ ನಾನು. ಮನೇಲೇ ಇದ್ದ ಮೇಲೆ ಮತ್ತೆ ಟೆಸ್ಟಿಂಗ್ ಹೋಗಿದ್ದೀನಿ.
ಹೋಗಿ ಟೆಸ್ಟ್ ಮಾಡಿದೆ. ಟೆಸ್ಟ್ ಮಾಡಿಬಿಟ್ಟು ಪರವಾಗಿಲ್ಲ, ತುಂಬ ಚೆನ್ನಾಗಿದೆ, ಯಾರು ಕುಯ್ತಾರ ಇಲ್ಲ, ಪರವಾಗಿಲ್ಲ ಚೆನ್ನಾಗಿದ್ದೀನಿ ಹೇಳಿದ್ದಾರೆ. ಹೇಳಿದ ಮೇಲೆ ಸರಿ ಫಿಸಿಯೋಥೆರಪಿ ಹೀಗೆ ಸ್ಟಾರ್ಟ್ ಮಾಡೋ ಅಂತ ಹೇಳಿದ್ದಾರೆ. ಫಿಸಿಯೋಥೆರಪಿಗೆ ಸ್ಟಾರ್ಟ್ ಮಾಡಿದ್ದೀವಿ. ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದ ಮೇಲೆ 2 ವಾರ ಮಾಡಿದ್ದೆ. 2 ವಾರ ಮಾಡಿದ ಮೇಲೆ ಈಗ ಫಸ್ಟ್ ಜಾಸ್ತಿ ಇಲ್ಲದ ನೋವು ಈಗ ಜಾಸ್ತಿ ಇಲ್ಲ, ಕಡಿಮೆ ಆಗಿದೆ. ಫಿಸಿಯೋಥೆರಪಿ ಮಾಡಿದ ಮೇಲೆ ಪರವಾಗಿಲ್ಲ, ನಾನು ಓಡಾಡಿದ್ದೀವಿ, ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಡಾಕ್ಟರ್ ಭರತ್ ಸರ್ ನೋಡಿದ ಮೇಲೆ ತುಂಬ ಚೆನ್ನಾಗಿದೆ. ಈಗ ಏನು ನೋವು ಏನಿಲ್ಲ, ಚೆನ್ನಾಗಿದೆ. ಓಕೆ, ಅಲ್ಲಿ ಯಾವ ರೀತಿ ಟ್ರೀಟ್ಮೆಂಟನ್ನು ತೆಗೆದುಕೊಂಡ್ರು ಅನ್ನೋದ್ರ ಬಗ್ಗೆ ಹೇಳಿದ್ರು. ಸರ್, ನೋಡಿದ್ವಿ ನಾವು. ಜೊತೆಗೆ ಯಾವ ರೀತಿ ಒಂದು ಟ್ರೀಟ್ಮೆಂಟು ಅಂತ ತಗೊಂಡಿದ್ದಾರೆ ಅಂತ ಅಂದಾಗ ಅಲ್ಲಿ ಆಪ್ರೇಷನ್ ಕೂಡ ಮಾಡಿದ್ರು ಅಂತ ಕೂಡ ಹೇಳಿದ್ರು. ಯಾವ ರೀತಿ ಎಂಡೋಸ್ಕೋಪಿ ಮಾಡಿದ್ರು, ಏನು ಎಂಡೋಸ್ಕೋಪಿ ಅಂದರೆ ಅಂತ? ಈಗ ಈ ಪೇಷಂಟ್ ಬಂದುಬಿಟ್ಟು ಬಂದರು ನಮ್ಮ ಹತ್ರ, ಬೆನ್ನು ನೋವಿದೆ, ಕಾಲು ನೋವಿದೆ, ಅವರಿಗೆ ನಡೆಯೋಕ್ಕೆ ಆಗ್ತಾಯಿಲ್ಲ. ಅವರು ವೀಲ್ ಚೇರಲ್ಲಿ ಬಂದರು ನಮ್ಮ ಹತ್ರ. ಅವರಿಗೆ ಏನಾಗೆ ಇಷ್ಟು ನೋವು ಆಗ್ತಿದೆ, ಏನಾಗೆ ಇಷ್ಟು ನೋವು ಆಗ್ತಿದೆ ಅಂತ ನಾವು ಟೆಸ್ಟ್ ಎಲ್ಲ ಮಾಡಿ MRI ಮಾಡಿ ನೋಡಿದ ಮೇಲೆ ಗೊತ್ತಾಯಿತು. ಸೇಮ್ ಈ ಥರ ತೋರಿಸಿಯಲ್ಲ, ಇದು ಡಿಸ್ಕ್ ಬಂದುಬಿಟ್ಟು ಹೊರಗಡೆ ಬಂದಿತ್ತು. ಅದು ಹೊರಗಡೆ ಬಂದಿರೋದ್ರಿಂದ ನರ ಮೇಲೆ ಅದರ ಪ್ರೆಷರ್ ಬೀಳ್ತಾಯಿತ್ತು. ಈಗ ನರ ಮೇಲೆ ಈ ಥರ ಪ್ರೆಷರ್ ಬೀಳ್ತಾ ಇದ್ದರೆ ಅದಕ್ಕೆ ಆಪರೇಷನ್ನೇ ಪರಿಹಾರ. ಆಪರೇಷನ್ನೇ ಮಾಡಬೇಕು. ಅದಕ್ಕೆ ಮಾತ್ರೆಯಿಂದ ಇಂಜೆಕ್ಷನಿಂದ ಅದು ಕಡಿಮೆ ಆಗಲ್ಲ. ಈಗ ಆಪರೇಷನ್ ಬಂದುಬಿಟ್ಟು ಮುಂಚೆ ಏನಾಗ್ತಾಯಿತ್ತು, ಆಪ್ರೇಷನ್ನು ಬೆನ್ನು ಆಪ್ರೇಷನ್ ಅಂದರೆ ದೊಡ್ಡ ಆಪ್ರೇಷನ್, ಹೈ ರಿಸ್ಕ್ ಸರ್ಜರಿ. ಅದಕ್ಕೆ ಪೇಷಂಟು 2 ದಿನ ಮುಂಚೆ ಅಡ್ಮಿಟ್ ಆಗಬೇಕು. ಆಪ್ರೇಷನ್ ಟೈಮ್ ಬಂದುಬಿಟ್ಟು ಒಂದು 3-4 ಗಂಟೆ ಅಷ್ಟೆಲ್ಲ ಆಗ್ತಾಯಿತ್ತು. ದೊಡ್ಡ ಇನ್ಸಿಷನ್ ಹಾಕ್ತಾರೆ ಬೆನ್ನಲ್ಲಿ. ಇನ್ಸಿಷನ್ ಅಂದರೆ ಕಟ್ ಮಾಡಿಬಿಟ್ಟು ದೊಡ್ಡದಾಗಿ ಅದನ್ನು ಹೊರಗಡೆ ತೆಗಿತಾಯಿತ್ತು. ಈಗ ಹೊಸದಾಗಿ ಎಂಡೋಸ್ಕೋಪಿಕ್ ಡಿಸ್ಕೆಕ್ಟಮಿ ಅಂತ ಚಿಕಿತ್ಸೆ ಬಂದಿದೆ. ಎಂಡೋಸ್ಕೋಪಿ ಅಂದರೆ ಏನು? ಈಗ ಎಂಡೋಸ್ಕೋಪ್ ನೀವೆಲ್ಲ ಕೇಳಿರ್ತೀರ, ಈಗ ಬಾಯಲ್ಲಿ ಹಾಕ್ತಾರೆ ಎಂಡೋಸ್ಕೋಪು. ಸೇಮ್ ಆ ಥರನೇ ಬೆನ್ನ ಹತ್ರ ಒಂದು ಸ್ಮಾಲ್ ಚಿಕ್ಕದು ಹೋಲ್ ಮಾಡಿಬಿಟ್ಟು ಆ ಮೂಲಕ ಒಳಗಡೆ ಎಲ್ಲಿ ಹೊರಗಡೆ ಬಂದಿದೆಯೋ ಅಲ್ಲಿ ಒಳಗಡೆ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದನ್ನು ಎಂಡೋಸ್ಕೋಪ್ ಟ್ಯೂಬ್ ಥರ ಇರುತ್ತೆ, ಅದು ಅಲ್ಲಿ ತನಕ ಹೋಗುತ್ತೆ. ಅದರಲ್ಲಿ ಒಂದು ಚಿಕ್ಕ ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾ ಅಲ್ಲಿ ನಾವು ನೋಡಿಬಿಟ್ಟು ಎಲ್ಲಿ ಹೊರಗಡೆ ಬಂದಿದೆ ಆ ಎಕ್ಸಾಕ್ಟ್ ಸ್ಪಾಟ್ನ ನಾವು ಚಿಕ್ಕ ಇನ್ಸ್ಟ್ರೂಮೆಂಟ್ಸಿಂದ ಸಿಸರ್ಸಿಂದ ಹೊರಗಡೆ ತೆಗಿತೀವಿ. ಆ ವಿಡಿಯೋ ಅಲ್ಲಿ ನೋಡಿದ್ರು ನೀವು, ಒಂದು ಸೈಡಲ್ಲಿ ನಾವು ತೋರಿಸಿದ್ವಿ ವೈಟ್ ಕಲರ್ ಬಿಳಿಯಾಗಿ ಸ್ವಲ್ಪ ಇತ್ತಲ್ವ ಫ್ರ್ಯಾಗ್ಮೆಂಟ್ಸು, ಅದೇ ಬಂದುಬಿಟ್ಟು ಡಿಸ್ಕ್. ಅದನ್ನು ಹೊರಗಡೆ ತೆಗೆದಿದ್ದೀವಿ. ಅದನ್ನು ಹೊರಗಡೆ ತೆಗೆದಿದ ಮೇಲೆ ಅದು ನರ ಮೇಲೆ ಏನು ಪ್ರೆಷರ್ ಬೀಳ್ತಾ ಇತ್ತು ಅದು ಇಮಿಡಿಯೇಟಾಗಿ ಕಡಿಮೆ ಆಯಿತು ಪೇಷಂಟ್ಗೆ. ಪ್ರೊಸೀಜರ್ ಬಂದುಬಿಟ್ಟು 1-2 ಗಂಟೆ ಮಾತ್ರ ಇತ್ತು. ಪೇಷಂಟ್ಗೆ ನಾವು ಅನೆಸ್ತೀಷಿಯಾ, ಬರೀ ಲೋಕಲ್ ಅನೆಸ್ತೀಷಿಯಲ್ಲಿ ಇದು ಮಾಡಿದ್ದು. ಪೇಷಂಟ್ಗೆ ಗಮನ ಎಲ್ಲ ಇತ್ತು. ಅವರು ಪ್ರೊಸೀಜರ್ ಇದ್ದಾಗ ನೋಡ್ತಾಯಿದ್ರು. ಪ್ರೊಸೀಜರ್ ಆದಮೇಲೆ ಅವರಿಗೆ ನೋವು ತುಂಬ ಚೆನ್ನಾಗಿ ಕಡಿಮೆ ಆಯಿತು. ಅವರಿಗೆ ಮತ್ತೆ 1-2-3 ದಿನ ಆದಮೇಲೆ ನಾವು ವಾಪಸ್ ಕ್ಲಿನಿಕ್ಗೆ ಕರೆದಿದ್ವಿ, ಎಕ್ಸಾಮಿನ್ ಮಾಡಿದ್ವಿ. ಆವಾಗ ಅವರಿಗೆ ಬಂದುಬಿಟ್ಟು ನಡೆದು ನಾವು ತೋರಿಸಿದ್ವಿ. ಅವರು ವೀಲ್ ಚೇರಲ್ಲಿ ಬಂದಿರೋ ಮನುಷ್ಯ ಪ್ರೊಸೀಜರ್ ಆದಮೇಲೆ ನಡ್ಕೊಂಡು ಹೋದರು. ಓಕೆ, ನೀವು ಹೇಳಿದ್ರಿ ಸ್ಲಿಪ್ ಡಿಸ್ಕ್ ಆದವ್ರಿಗೆ ಡಿಸ್ಕ್ ಆ ಥರದಕ್ಕೂ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ. ಇವಾಗ ಎಷ್ಟೋ ಜನಕ್ಕೆ ಡಿಸ್ಕ್ ಬಲ್ಜ್ ಆಗಿರುತ್ತೆ ಅಂತ ಕೂಡ ಹೇಳ್ತಾ ಇರ್ತಾರೆ, ಅಂದರೆ ಊದಿರುತ್ತೆ ಅಂತ ಕೂಡ ಹೇಳ್ತಾರೆ. ಅದಕ್ಕೂ ಟ್ರೀಟ್ಮೆಂಟ್ ಸಿಗುತ್ತಾ? ಬೇರೆ ಯಾವೆಲ್ಲ ಸಮಸ್ಯೆಗಳಿಗೆ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ ಅಂತ? ಯಾಕೆಂದರೆ ಕೆಲವ್ರಿಗೆ ಕತ್ತು ನೋವಿನ ಪೇನ್ ಇರುತ್ತೆ, ಕೈ ನೋವಿನ ಪೇನ್ ಇರುತ್ತೆ, ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆಯಾ ಹೇಗೆ ಅಂತ? ಹೌದು. ಈಗ ಬೆನ್ನಲ್ಲಿ ಡಿಸ್ಕ್ ಬಲ್ಜ್ ಏನಾದರೂ ಆಗಿದೆ ಅಂದರೆ ಅಲ್ಲಿ ಡಿಸ್ಕ್ ಊದ್ಕೊಂಡಿದೆ ಅಲ್ವಾ, ಅದಕ್ಕೆ ಇಂಜೆಕ್ಷನ್ಸ್ ಮೂಲಕ ಇಲ್ಲ ಇದು ಎಂಡೋಸ್ಕೋಪಿಕ್ ಡಿಸ್ಕೆಕ್ಟಮಿ ಅಂತ ಹೇಳಿದೆ ಅಲ್ವಾ, ಅದರ ಮೂಲಕ ನಾವು ಪ್ರೊಸೀಜರ್ಸ್ ಮಾಡ್ಬೋದು. ಬೇರೆ ಎಲ್ಲ ನೋವುಗಳಿಗೆ, ಕತ್ತು ನೋವಿಗೆ ಈಗ ಇನ್ನೊಂದು ಮುಖ್ಯ ಕಾರಣ ಏನಕ್ಕೆ ನೋವು ಬರುತ್ತೆ ಕತ್ತಲ್ಲಿರಲಿ ಬೆನ್ನಲ್ಲಿ ಬಂದುಬಿಟ್ಟು ಮಸಲ್ ಸ್ಪಾಸಮ್ ಅಂತ ಹೇಳ್ತೀವಿ. ಮಾಂಸ ಬಂದುಬಿಟ್ಟು ಏನಾದರೂ ಟೈಟ್ ಆಗಿಬಿಟ್ರೆ ಅವರಿಗೆ ನೋವು ಶುರುವಾಗುತ್ತೆ. ಆ ಮಸಲ್ ಸ್ಪಾಸಮ್ನ ರಿಲೀಸ್ ಮಾಡೋಕ್ಕೆ ನಾವು ಟ್ರಿಗರ್ ಪಾಯಿಂಟ್ ಇಂಜೆಕ್ಷನ್ ಅಂತ ಒಂದು ಪ್ರಕಾರ ಚಿಕಿತ್ಸೆ ಮಾಡ್ತೀವಿ. ಬೇರೆ ಆರ್ಥರೈಟಿಸ್ಗೆ ಕಾಮನ್ ಆಗಿ ಮಂಡಿ ನೋವು, ಭುಜ ನೋವು, ಅವರಿಗೆಲ್ಲ ನಾವು PRP ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಒಂದು ರೀಜನರೇಟಿವ್ ಮೆಡಿಸನ್ ಅಂತ ಇದೆ, ಆ ಹೊಸದಾಗಿ ಟ್ರೀಟ್ಮೆಂಟ್ ಮಾಡ್ತೀವಿ. ತುಂಬ ಜನರಿಗೆ ಭುಜ ನೋವು ಇರುತ್ತೆ, ಫ್ರೋಝನ್ ಶೋಲ್ಡರ್ ಅಂತ ಹೇಳ್ತೀವಿ, ಅವರಿಗೆ ಕೈ ಎತ್ತಕ್ಕಾಗಲ್ಲ, ತುಂಬ ನೋವು ಇರುತ್ತೆ. ಅಂಥವರಿಗೆ ಕೂಡ ನಾವು ಆಪ್ರೇಷನ್ ಮಾಡೋದು ಜಸ್ಟ್ ಒಂದು ಸಿಂಪಲ್ ಸೂಜಿ ಮೂಲಕ ಆ ನೋವನ್ನ ಕಡಿಮೆ ಮಾಡ್ತೀವಿ. ಇದಕ್ಕೆ ಈ ಒಂದು ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಏಜ್ ಲಿಮಿಟ್ಸ್ ಏನಾದರೂ ಇದೆಯಾ ಹೇಗೆ ಅಂತ? ವೆರಿ ಗುಡ್ ಕ್ವಶನ್. ಏಜ್ ಲಿಮಿಟ್ಸ್ ಈಗ ಯಾವುದಾದ್ರೂ ಚಿಕಿತ್ಸೆಗಿರಲಿ, ಮಾತ್ರೆ ತಗೋಬೇಕಾ, ಸೈಡ್ ಎಫೆಕ್ಟ್ಸ್ ಇರುತ್ತೆ, ಆಪ್ರೇಷನ್ ಮಾಡಬೇಕಾ, ಏಜ್ ಲಿಮಿಟ್ ಇರುತ್ತೆ. ಇಂಥ ಒಂದು ಚಿಕಿತ್ಸೆಗೆ, ಪೇನ್ ಮ್ಯಾನೇಜ್ಮೆಂಟ್ ಚಿಕಿತ್ಸೆಗೆ ದೆರ್ ಇಸ್ ನೋ ಏಜ್ ಲಿಮಿಟ್.
ಏಜ್ ಲಿಮಿಟ್ ಅನ್ನೋದು ಏನೂ ಇಲ್ಲ. ಎಕ್ಸಾಂಪಲ್ ಹೇಳಬೇಕಂದ್ರೆ ಮೊನ್ನೆನೇ ಒಬ್ಬರು 96 ಇಯರ್ ಓಲ್ಡ್ 96 ವರ್ಷ ಯಜಮಾನರು ಬಂದರು, ಅವರಿಗೆ ಮಂಡಿ ನೋವಿತ್ತು. ಅವರಿಗೆ ನಾವು ಇದು ಕೂಲ್ಡ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಹೇಳಿದೆ ಅಲ್ವ ಚಿಕಿತ್ಸೆ, ಅದು ಮಾಡಿದ್ವಿ. ಅವರಿಗೆ ಈಗ ಮಂಡಿ ನೋವೆಲ್ಲ ಕಡಿಮೆ ಆಗಿದೆ. ಸೊ ದೇರ್ ಇಸ್ ನೋ ಏಜ್ ಲಿಮಿಟ್ ಇನ್ ಪೇನ್ ಮ್ಯಾನೇಜ್ಮೆಂಟ್. ಓಕೆ, ಜೊತೆಗೆ ನಿಮ್ಮ ಒಂದು ಎಲಿಮೆಂಟ್ ಪೇನ್ ಕ್ಲಿನಿಕ್ದು ಎಲ್ಲೆಲ್ಲಿ ಬ್ರಾಂಚಸ್ ಇದೆ, ಅಂದರೆ ಯಾವ ಟೈಮಲ್ಲಾದರೂ ಬರ್ಬೋದಾ ಹೇಗೆ ಅಂತ? ಅಲಿವಿಯೇಟ್ ಪೇನ್ ಕ್ಲಿನಿಕ್ ನಮ್ಮದು ಬೆಂಗಳೂರಲ್ಲಿ ಸದ್ಯಕ್ಕೆ 3 ಬ್ರಾಂಚಸ್ ಇದೆ. ದಾಸರಹಳ್ಳಿ, ಸದಾಶಿವನಗರ, ಆಮೇಲೆ ಇಂದಿರಾನಗರ್. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 7 ಗಂಟೆ ತನಕ ಮಂಡೇ ಟು ಸ್ಯಾಟರ್ಡೆ ನಾವು ಇರ್ತೀವಿ ಫಾರ್ ಕನ್ಸಲ್ಟೇಷನ್. ಓಕೆ, ನಾವು ಬೆನ್ನು ನೋವಿನ ಸಮಸ್ಯೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಜೊತೆಗೆ ಇವಾಗ ಏನಾಗುತ್ತೆ ಅಂದರೆ ಸ್ಪೈನಲ್ ಕಾರ್ಡ್ ಸಮಸ್ಯೆ ಅನ್ನೋದು ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸ್ಪೈನಲ್ ಸಮಸ್ಯೆ ಅಂತಂದಾಗ ಕತ್ತು ನೋವಿನ ಸಮಸ್ಯೆ ಕೂಡ ಬರುತ್ತೆ. ಏನಕ್ಕೆ ಆ ಸಮಸ್ಯೆ ಬರುತ್ತೆ ಅಂತ? ಈಗ ಸ್ಪೈನಲ್ ಕಾರ್ಡ್ ಸಮಸ್ಯೆ ಏನಕ್ಕೆ ಬರುತ್ತಂದರೆ, ಒಂದು ಮುಖ್ಯ ಕಾರಣ ಸ್ಲಿಪ್ ಡಿಸ್ಕ್. ಅದು ಡಿಸ್ಕ್ ಏನಾದರೂ ಹೊರಗಡೆ ತುಂಬ ಜಾಸ್ತಿ ಬಂದುಬಿಟ್ಟು ಸ್ಪೈನಲ್ ಕಾರ್ಡ್ ಮೇಲೇ ಪ್ರೆಷರ್ ಕೊಡ್ತಾ ಇದ್ದರೆ ಅದರಿಂದ ಪ್ರಾಬ್ಲಮ್ ಶುರುವಾಗುತ್ತೆ. ಸ್ಪೈನಲ್ ಕಾರ್ಡ್ ಮೇಲೆ ಪ್ರೆಷರ್ ಜಾಸ್ತಿ ಕೊಡ್ತಾ ಇದೆ ಅಂತ ಆದರೆ ಮೇಲೆ ಹತ್ರ ಏನಾದರೂ ಬಂದರೆ ಕೈಗಳು ಬಂದುಬಿಟ್ಟು ವೀಕ್ ಆಗುತ್ತೆ, ಶಕ್ತಿ ಕಡಿಮೆ ಆಗುತ್ತೆ. ಕೆಳಗಡೆ ಬೆನ್ನಲ್ಲಿ ಹೊರಗಡೆ ಬಂದರೆ ಕಾಲಲ್ಲಿ ಶಕ್ತಿ ಕಡಿಮೆ ಆಗುತ್ತೆ. ಅಂಥವರಿಗೆ ಈ ಥರ ಎಂಡೋಸ್ಕೋಪಿಕ್ ಡಿಸ್ಕೆಕ್ಟಮಿ ಪ್ರೊಸೀಜರ್ ಮಾಡಿಬಿಟ್ಟು ಅವರಿಗೆ ನೋವು ನಿವಾರಣೆ ಮಾಡ್ಬೋದು. ಇವಾಗ ಆರ್ಥ್ರೈಟಿಸ್ ಬಗ್ಗೆನೂ ಕೂಡ ನಾವು ಮಾತನಾಡಿದ್ವಿ. ಆರ್ಥ್ರೈಟಿಸ್ ಸಮಸ್ಯೆ ಅಂದಾಗ ಎಷ್ಟೋ ಜನಕ್ಕೆ ಸ್ವಲ್ಪ ಲೈಟಾಗಿ ಒಂದು ಬೆಂಡ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಅಂದರೆ ಮೂಳೆಗಳು ಬೆಂಡ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆಯಾ ಹೇಗೆ ನಿಮ್ಮಲ್ಲಿ? ಆರ್ಥ್ರೈಟಿಸಲ್ಲಿ ಏನಾಗುತ್ತಂದರೆ, ಆರ್ಥ್ರೈಟಿಸಲ್ಲಿ ಪೇಷಂಟ್ ಯಾವಾಗ ನಮ್ಮ ಹತ್ರ ಬರ್ತಾ ಇದ್ದೀವೋ ಅದು ತುಂಬ ಮುಖ್ಯ. ಆರ್ಥ್ರೈಟಿಸಲ್ಲಿ 4 ಸ್ಟೇಜಸ್ ಇದೆ: ಮೈಲ್ಡ್, ಮಾಡ್ರೇಟ್, ಸಿವಿಯರ್, ವೆರಿ ಸಿವಿಯರ್. ಅಂದರೆ ಫಸ್ಟ್ ಸ್ಟೇಜ್ ಅಂದರೆ ಈಗ ಶುರು ಆಗುತ್ತೆ. ಸೆಕೆಂಡ್, ಥರ್ಡ್ ಅಂದರೆ ಜಾಸ್ತಿ ಆಗ್ತಾ ಇದೆ. ಲಾಸ್ಟ್ ಸ್ಟೇಜ್ ಬಂದುಬಿಟ್ಟು 4th ಸ್ಟೇಜ್. ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಪೇಷಂಟ್ ಬಂದರೆ ಈ ಥರ ಮೂಳೆ ಬೆಂಡ್ ಆಗೋದು ಅದೆಲ್ಲ ನಾವು ಮುಂಚೆಯಿಂದನೇ ಅವಾಯ್ಡ್ ಮಾಡ್ಬೋದು. ಎಸ್ಪೆಷಲಿ ರುಮಟಾಯ್ಡ್ ಆರ್ಥ್ರೈಟಿಸ್ ನಿಮಗೆ ಹೇಳ್ತಾ ಇದೆ. ರುಮಟಾಯ್ಡ್ ಆರ್ಥ್ರೈಟಿಸಲ್ಲಿ ಈ ಥರ ಮೂಳೆ ಬೆಂಡ್ ಆಗೋದು ಇದೆಲ್ಲ ಆಗೋದು ತುಂಬ ಕಾಮನ್. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಚಿಕಿತ್ಸೆ ತಗೊಳ್ಳೇಬೇಕು. ಆ್ಯಂಡ್ ಇದಕ್ಕೆ ಚಿಕಿತ್ಸೆ ಯಾವ ಮೂಲಕ ಮಾಡ್ತೀವಿ ನಾವು? ರೀಜನರೇಟಿವ್ ಮೆಡಿಸಿನ್ ಅಂತ ನಿಮಗೆ ಹೇಳಿದೆ. ರೀಜನರೇಟಿವ್ ಮೆಡಿಸಿನಲ್ಲಿ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಒಂದು ಮುಖ್ಯ ಪ್ರಕಾರದ ಚಿಕಿತ್ಸೆ ಇದೆ. ನಾವೇನು ಮಾಡ್ತೀವಿ, ಪೇಷಂಟ್ ರಕ್ತದಲ್ಲಿ ರೆಡ್ ಬ್ಲಡ್ ಸೆಲ್, ವೈಟ್ ಬ್ಲಡ್ ಸೆಲ್ ಮತ್ತು ಪ್ಲೇಟ್ಲೆಟ್ಸ್ ಇದೆ. ಆ ಪ್ಲೇಟ್ಲೆಟ್ಸ್ ನಾವು ಸೆಪ್ರೇಟ್ ಮಾಡಿಬಿಟ್ಟು ಯಾವ ಜಾಗದಲ್ಲಿ ಮೂಳೆ ಸೋದು ಹೋಗೋಕ್ಕೆ ಶುರು ಆಗಿದೆಯೋ ಆ ಎಕ್ಸಾಕ್ಟ್ ಜಾಗದಲ್ಲಿ ಹೋಗಿಬಿಟ್ಟು ನಾವು ಅಲ್ಲಿ PRP ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ ಕೊಡ್ತೀವಿ. ಅದರಿಂದ ಇನ್ನೂ ಸೋದೋಗೋದು ಕಡಿಮೆ ಆಗುತ್ತೆ. ಓಕೆ, ಇವಾಗ ಕರೋನಾ ಇರೋದ್ರಿಂದ ನಿಮ್ಮ ಕ್ಲಿನಿಕ್ನಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದೀರಾ ಅಂತ? ಕೊರೋನಲ್ಲಿ ನಾವು ಎಲ್ಲ COVID-19 ಸೇಫ್ಟಿ ಪ್ರೋಟೋಕಾಲ್ ಫಾಲೋ ಮಾಡ್ತಾ ಇದ್ದೀವಿ. ಪೇಷಂಟ್ ಅಪಾಯಿಂಟ್ಮೆಂಟ್ ಬರೋಕ್ಕೆ ಮುಂಚೆ ನಮ್ಮ ಹತ್ರ ಒಂದು ಶೀಟ್ ಇದೆ, ಪ್ರೊಫಾರ್ಮಾ ಶೀಟ್. ಅದರಲ್ಲಿ ಪೇಷಂಟ್ ಏನಾದರೂ ಟ್ರಾವೆಲ್ ಹಿಸ್ಟ್ರಿ, ಎಲ್ಲಾದರೂ ಹೊರಗಡೆ ಬಂದಿದ್ದಾರಾ, ಇಲ್ಲ ಯಾರಾದರೂ ಕೊರೋನಾಯಿಂದ ಕಾಂಟ್ಯಾಕ್ಟ್ ಆಗಿದ್ದಾರಾ, ಇಲ್ಲ ಅವರಿಗೆ ಕೊರೋನಾ ಬಂದಿದೆಯಾ, ಇದೆಲ್ಲ ನಾವು ಅವರಿಗೆ ಫಿಲ್ ಮಾಡಿ ಒಂದು ಫಾರ್ಮ್ ಕೊಡ್ತೀವಿ. ಪೇಷಂಟ್ ಮತ್ತು ರಿಲೇಟಿವ್ಸ್ ಯಾರಾದರೂ ಬಂದರೆ ನಾವು ಹೇಳ್ತೀವಿ ಪೇಷಂಟ್ ಜೊತೆ ಒಬ್ಬರೇ ರಿಲೇಟಿವ್ ಬಂದರೆ ಇನ್ನೂ ಒಳ್ಳೆಯದಂತ. ಅವ್ರು ಬಂದ ಮೇಲೆ ಅವರಿಗೆ ಸ್ಯಾನಿಟೇಷನ್, ಮಾಸ್ಕ್ ಅದೆಲ್ಲ ಮಾಡ್ತೀವಿ ನಾವು. ಒಳಗಡೆ ಒಬ್ಬರು ಪೇಷಂಟ್ ಕನ್ಸಲ್ಟೇಷನ್ ಹೋದ್ಮೇಲೆ ಟೈಮ್ ಗ್ಯಾಪ್ ಕೊಡ್ತೀವಿ. ಆ ಟೈಮ್ ಗ್ಯಾಪಲ್ಲಿ ಎಲ್ಲ ಸ್ಯಾನಿಟೈಸರ್ ಸ್ಪ್ರೇ ಅದೆಲ್ಲ ನಾವು ಯೂಸ್ ಮಾಡಿಬಿಟ್ಟು ಇದು ಮಾಡ್ತೀವಿ. ಪ್ರೊಸೀಜರ್ಸಲ್ಲೂ ಸೇಮ್ ಎಲ್ಲ ಪ್ರೊಸೀಜರ್ ಯೂಸ್ ಮಾಡಿ ನಾವು ಮಾಡ್ತೀವಿ. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಓಕೆ ವೀಕ್ಷಕರೇ, ನಿಮಗೂ ಕೂಡ ಈ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ನೀವು ವಿಸಿಟ್ ಕೊಡ್ಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸುದ್ದಿಯಲ್ಲಿ ಸದಾ ಮುಂದೆ, ದಿಗ್ವಿಜಯ ನ್ಯೂಸ್.